ತಂದಾನೇ ನನಿತಾನ. ಅತಿಯಾದ ಬಳಕೆ, ಅಸಮರ್ಪಕ ಬಳಕೆ ಹಲವು ಗಂಭೀರ ಸಮಸ್ಯೆಗಳಿಗೆ ಎಡೆ ಮಾಡಿದೆ. ಅದರಲ್ಲೂ ಮಳೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿರುವ ಒಣಭೂಮಿ ಕೃಷಿಕರಿಗೆ ಈ ಸಂಪನ್ಮೂಲದ ಸದ್ಬಳಕೆ ಕುರಿತು ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇಂದು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಕೃಷಿ ಹೊಂಡ ಸರಳ ಹಾಗೂ ಭರವಸೆಯ ತಾಂತ್ರಿಕತೆಯಾಗಿದೆ. ಬಿದ್ದ ಮಳೆ ನೀರನ್ನು ತಮ್ಮ ಕ್ಷೇತ್ರದಲ್ಲಿಯೇ ಸಂರಕ್ಷಿಸುವ, ಬೆಳೆಗಳಿಗೆ ಆಪತ್ಕಾಲದಲ್ಲಿ ನೀರುಣಿಸುವ, ಸಂಗ್ರಹಿಸಿದ ನೀರನ್ನು ವಿವಿಧ ಉದ್ದೇಶಗಳಿಗೆ ಬಳಸುವ ಸರಳ ತಾಂತ್ರಿಕತೆ ಈ ಕೃಷಿ ಹೊಂಡ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿದೆ, ಕುಸ್ಕಿನಲ್ಲಿ ನೀರು ಬಹು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಸ್ವಾಭಾವಿಕ ಸಂಪನ್ಮೂಲ. ಕುಸ್ಕಿ ಬೇಸಾಯದ ಸುಸ್ಥಿರತೆ ಅಂತ ನಾವು ಆಲೋಚಿಸಿದ್ರೆ ಅದರ ನೀರಿನ ಬಳಕೆಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ. ಈ ಕುಸ್ಕಿ ಬೇಸಾಯದಲ್ಲಿ ನೀರನ್ನು ಸದ್ಬಳಕೆ ಮಾಡ್ಕೊಂಡ್ರೆ ನಮ್ಮ ರೈತ ಬಾಂಧವರ ಜೀವನವನ್ನು ನಾವು ಸುಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ರೈತ ಬಾಂಧವರೇ, ನಾವು ಯಾವುದೇ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡ್ರೂ ಕೂಡ ಬಿದ್ದಂಥ ಮಳೆ ನೀರನ್ನು ಸಂಪೂರ್ಣವಾಗಿ ಸ್ಥಳದಲ್ಲೇ ಸಂರಕ್ಷಿಸೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಸುಮಾರು 700ರಿಂದ 900 ಮಿಲಿಮೀಟರ್ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಸುಮಾರು 250 ಘನಮೀಟರ್ ಸಾಮರ್ಥ್ಯದ ಕೃಷಿ ಹೊಂಡವನ್ನು ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಳೆ ಬೀಳ್ತಕ್ಕಂಥ ಮಳೆಯಲ್ಲಿ ಸುಮಾರು 15ರಿಂದ 25 ಭಾಗದಷ್ಟು ನೀರನ್ನು ನಾವು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಟಾವು ಮಾಡಿದಂಥ ನೀರನ್ನು ನಾವು ಪುನರ್ಬಳಕೆ ಮಾಡ್ಕೊಳ್ಳೋದೇ ಆದರೆ ನಮ್ಮ ಕುಸ್ಕಿ ಬೇಸಾಯವನ್ನು ಸುಸ್ಥಿರಗೊಳಿಸೋದಕ್ಕೆ ಸಾಧ್ಯ. ಜಮೀನಿನ ಇಳಿಜಾರಿನ ಅಂಚು ಕೃಷಿ ಹೊಂಡಕ್ಕೆ ಸೂಕ್ತವಾದ ಸ್ಥಳವಾಗಿದ್ದು, ಈ ಹೊಂಡಗಳನ್ನು ವೈಜ್ಞಾನಿಕವಾಗಿ ಸೂಕ್ತ ವಿನ್ಯಾಸದಲ್ಲಿ ನಿರ್ಮಾಣ ಮಾಡಬೇಕಾಗುತ್ತದೆ. ಕೃಷಿಕರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ವಿವಿಧ ಪರಿಕರಗಳನ್ನು ಬಳಸಿ ಈ ಹೊಂಡಗಳನ್ನು ನಿರ್ಮಿಸಬಹುದಾಗಿದ್ದು, ಕಡಿಮೆ ಖರ್ಚಿನಲ್ಲಿಯೂ ಗುಣಮಟ್ಟದ ಹೊಂಡಗಳನ್ನು ನಿರ್ಮಿಸಿಕೊಳ್ಳಬಹುದಾಗಿದೆ. ನಮ್ಮ ಜಮೀನಿನ ತಗ್ಗು ಪ್ರದೇಶ ಯಾವುದಿರುತ್ತೆ, ನಮ್ಮ ನ್ಯಾಚುರಲ್ ಆಗಿ ಅಂದರೆ ಸ್ವಾಭಾವಿಕವಾಗಿ ಬರ್ತಕ್ಕಂಥ ಸ್ಲೋಪ್ ಅಂದರೆ ಇಳಿಜಾರಿನ ಕೊನೆಯ ಭಾಗ ಎಲ್ಲಿರುತ್ತೆ ಆ ಒಂದು ಭಾಗದಲ್ಲಿ ಈ ಕೃಷಿ ಹೊಂಡವನ್ನು ನಾವು ನಿರ್ಮಿಸ್ಕೋಬೇಕಾಗತ್ತೆ. 1 ಹೆಕ್ಟೇರ್ ಪ್ರದೇಶಕ್ಕೆ ಈ ಕೆಂಪು ಮಣ್ಣಿನಲ್ಲಿ ಸುಮಾರು 250 ಘನಮೀಟರ್ ಸಾಮರ್ಥ್ಯದ ಕೃಷಿ ಹೊಂಡವನ್ನು ನಿರ್ಮಿಸ್ಕೋಬೇಕು. ಈ ಒಂದು ಸಾಮರ್ಥ್ಯದ ಕೃಷಿ ಹೊಂಡವನ್ನು ನಿರ್ಮಿಸೋದಕ್ಕೆ ಮೇಲ್ಭಾಗದಲ್ಲಿ 12 ಮೀಟರ್ ಬೈ 12 ಮೀಟರ್ 12 ಮೀಟ್ರ್ ಉದ್ದ 12 ಮೀಟ್ರ್ ಅಗಲ ಮೇಲ್ಭಾಗ, ತಳಭಾಗದಲ್ಲಿ 6 ಮೀಟ್ರ್ ಉದ್ದ 6 ಮೀಟ್ರ್ ಅಗಲ ಮತ್ತು ಆಳವನ್ನು 3 ಮೀಟರ್ ಇರ್ತಕ್ಕಂಥ 1:1 ಅನುಪಾತದ ಇಳಿಜಾರಿನ ಒಂದು ರೇಖೆಯನ್ನು ನಾವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಈಗಾಗಲೇ ಹೇಳ್ದಂತೆ 12 12 6 6 3 ಮೀಟರ್ ಆಳದ ಒಂದು ಹೊಂಡವನ್ನು JCBಯ ಸಹಾಯದಿಂದ ಅಥವಾ ಕೈಗೆಲಸದಿಂದ ನಾವು ಒಂದು ಹೊಂಡವನ್ನು ನಿರ್ಮಿಸ್ಕೋಬೇಕಾಗತ್ತೆ. ಆ ಹೊಂಡವನ್ನು ನಿರ್ಮಿಸಿದ ನಂತರ ಅದರಲ್ಲಿ ತಳಭಾಗದಲ್ಲಿ ನಾವು LDPE ಅಂದರೆ ಕಪ್ಪು ಪಾಲಿಥೀನ್ ಹಾಳೆಯನ್ನು ಸುಮಾರು 300ರಿಂದ 500 ಗೇಜ್ ಇರ್ತಕ್ಕಂಥ ಕಪ್ಪು ಪಾಲಿಥೀನ್ ಹಾಳೆಯನ್ನು ನಾವು ಒದಿಸ್ಬೇಕಾಗತ್ತೆ. ಒದಿಸಿದ ಮೇಲೆ ಅದರ 4 ಭಾಗ ಮತ್ತು ತಳಭಾಗವನ್ನು ಸೂಕ್ತ ಹೊದಿಕೆಯಿಂದ ನಾವು ಕವರ್ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಕಾರಣ ಏನಪ್ಪ ಅಂತಂದರೆ ಈ ಮಣ್ಣಿನಲ್ಲಿ ಆಗ್ತಕ್ಕಂಥ ವಸ್ತಿಯಿಂದ ಆಗ್ತಕ್ಕಂಥ ನೀರಿನ ನಷ್ಟವನ್ನು ತಗ್ಗಿಸ್ಲಿಕ್ಕೆ ನಾವು ಲೈನಿಂಗ್ ಮಾಡ್ತಕ್ಕಂಥದ್ದು ಬಹು ಮುಖ್ಯ. ಆ ಒಂದು ಪಾಲಿಥೀನ್ ಹಾಳೆಯನ್ನು ಹಾಸಿದ ಮೇಲೆ ಅದನ್ನು ಮೇಲ್ಭಾಗವನ್ನು ಇಟ್ಟಿಗೆಯ ಸಹಾಯದಿಂದ ಜೋಡಿಸಿ 4 ಭಾಗವನ್ನು ಇಟ್ಟಿಗೆಯಿಂದ ಜೋಡಿಸಿ 4 ಭಾಗ ಮತ್ತು ತಳಭಾಗವನ್ನು ಇಟ್ಟಿಗೆಯಿಂದ ಜೋಡಿಸಿ ಆ ಇಟ್ಟಿಗೆಯ ಸಂದಿನಲ್ಲಿ ಕಾಂಕ್ರೀಟನ್ನು ನಾವು ಲೇಪನ ಮಾಡ್ತಕ್ಕಂಥದ್ದು ಬಹು ಸೂಕ್ತವಾದಂಥ ತಂತ್ರಜ್ಞಾನ. ಇದರಲ್ಲಿ ಆಗ್ತಕ್ಕಂಥ ನೀರಿನ ನಷ್ಟದ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಇನ್ನು ಎರಡನೇ ಒಂದು ತಂತ್ರಜ್ಞಾನ ಅಂತಂದರೆ ನಮ್ಮಲ್ಲಿ ಇಟ್ಟಿಗೆಯನ್ನು ನಾವು ಹಾಸಿದಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. 1 ಘನಮೀಟರ್ ಸಾಮರ್ಥ್ಯದ ಒಂದು ಲೈನಿಂಗ್ ಮೆಟೀರಿಯಲ್ನ ಇಟ್ಟಿಗೆಯಿಂದ ಮಾಡೋದಾದರೆ ಇವತ್ತಿನ ಲೆಕ್ಕಾಚಾರದ ಪ್ರಕಾರ 1 ಘನಮೀಟರ್ಗೆ ಸುಮಾರು 240 ರೂಪಾಯಿಗಳು ತಗುಲ್ತವೆ. ಅಂದರೆ ಒಂದು ಕೃಷಿ ಹೊಂಡವನ್ನು ಆ ಒಂದು ತಂತ್ರಜ್ಞಾನದಲ್ಲಿ ಬಳಸೋದೇ ಆದರೆ ಸುಮಾರು 62ರಿಂದ 65 ಸಾವಿರ ರೂಪಾಯಿ ಖರ್ಚು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ.
ಇನ್ನು ಅದನ್ನು ಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಕೃಷಿ ಹೊಂಡವನ್ನು ನಾವು ನಿರ್ಮಿಸ್ಕೋಬೇಕು ಅಂತಂದರೆ ನಮ್ಮ ಈ ಒಂದು ಕೃಷಿ ಹೊಂಡದಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಲೈನಿಂಗ್ ಮೆಟೀರಿಯಲ್ನ ಬಳಸ್ತಕ್ಕಂಥದ್ದು ಸೂಕ್ತ. ಈ ಒಂದು ತಂತ್ರಜ್ಞಾನದಲ್ಲಿ 4 ಗೋಡೆಗಳಿಗೂ ಇಟ್ಟಿಗೆಯನ್ನು 1 ಮೀಟರ್ ಬೈ 1 ಮೀಟರ್ನ ಚೌಕಾಕಾರದಲ್ಲಿ ನಾವು ಇಟ್ಟಿಗೆಯನ್ನು ಜೋಡಿಸ್ಬೇಕಾಗತ್ತೆ. ಆ ಚೌಕಾಕಾರದ ಇಟ್ಟಿಗೆಯನ್ನು ಜೋಡಿಸಿದ ನಂತರ ಮಣ್ಣು ಮತ್ತು ಸಿಮೆಂಟನ್ನು 8:1 ಅನುಪಾತದಲ್ಲಿ ಮಿಶ್ರಣ ಮಾಡಿಕೊಂಡು ಸುಮಾರು ಇಟ್ಟಿಗೆಯ ಮೇಲೆ ಮತ್ತು ಒಳಭಾಗದಲ್ಲಿ ಚೌಕಾಕಾರದ ಒಳಭಾಗದಲ್ಲಿ ಸುಮಾರು 2 ಇಂಚು ಅಗಲದ 2 ಇಂಚು ಥಿಕ್ನೆಸ್ ಅಂದರೆ ದಪ್ಪ ಇರತಕ್ಕಂಥ ಒಂದು ಲೇಪನವನ್ನು ನಾವು ಮಾಡ್ತಕ್ಕಂಥದ್ದು ಬಹು ಸೂಕ್ತ. ಈ ಒಂದು ರೀತಿಯ ಲೇಪನವನ್ನು ಮಾಡಿದಾಗ ನಮ್ಮಲ್ಲಿ ಸುಮಾರು 1 ಘನ ಮೀಟರ್ ಸಾಮರ್ಥ್ಯಕ್ಕೆ 187 ರೂಪಾಯಿಯಷ್ಟು ಖರ್ಚು ತಗಲುತ್ತೆ. ಅಂದರೆ 250 ಘನ ಮೀಟರ್ ಸಾಮರ್ಥ್ಯದ ಒಂದು ಕೃಷಿ ಹೊಂಡವನ್ನು ನಿರ್ಮಿಸಲಿಕ್ಕೆ ಈ ಒಂದು ತಂತ್ರಜ್ಞಾನದಲ್ಲಿ ಸುಮಾರು 42ರಿಂದ 45 ಸಾವಿರ ರೂಪಾಯಿ ಖರ್ಚು ತಗಲ್ತಕ್ಕಂಥದ್ದು ಭಾಳ ಮುಖ್ಯ. ಕೃಷಿ ಹೊಂಡದಲ್ಲಿ ನೀರಿನ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಹೊಂಡಕ್ಕೆ ನೀರು ಹರಿದು ಬರುವಾಗ ಹೊತ್ತು ತರುವ ಮಣ್ಣು ಹಾಗೂ ಇತರೆ ತ್ಯಾಜ್ಯಗಳನ್ನು ಸೋಸಿ ಹೊಂಡಗಳಿಗೆ ಹಾಯಿಸುವ ಚಿಕ್ಕ ತೊಟ್ಟಿಗಳನ್ನು ಕೃಷಿ ಹೊಂಡದ ಪಕ್ಕದಲ್ಲಿಯೇ ನಿರ್ಮಾಣ ಮಾಡಿಕೊಳ್ಳುವುದು ಅತ್ಯವಶ್ಯಕ. ಅದರ ಮುಂದೆ ಒಂದು ಬರ್ತಕ್ಕಂಥ ಮಣ್ಣನ್ನು ಸಂಗ್ರಹಿಸೋದಕ್ಕೆ ಒಂದು ಸಂಗ್ರಹಣಾ ಚೌಕವನ್ನು ಮಾಡ್ತಕ್ಕಂಥದ್ದು ಬಹುಮುಖ್ಯ. ಸಂಗ್ರಹಣಾ ಚೌಕ ಯಾವ ರೀತಿ ಇರಬೇಕಪ್ಪ ಅಂದರೆ ಕೃಷಿ ಹೊಂಡದ ಹೊರಭಾಗದಲ್ಲಿ 1 ಮೀಟರ್ ಬೈ 1 ಮೀಟರ್ ಅಳತೆಯ ಒಂದು ಗುಂಡಿಯನ್ನು ಸುಮಾರು 1 ಮೀಟರ್ ಆಳಕ್ಕೆ ಒಂದು ಗುಂಡಿಯನ್ನು ತೆಗೆದು ಬಂದಂಥ ನೀರು ಅದರಲ್ಲಿ ತಂಗಿ ಆ ನಂತರ ಬಸಿದು ನೀರು ಮಾತ್ರ ಹೊರಗಡೆ ಬರಲಿಕ್ಕೆ ನಾವು ಯೋಜನೆ ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಮಣ್ಣಿನ ಕೊಚ್ಚಣೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ಮಣ್ಣಿನ ಕಣಗಳು ಕೂಡ ಕೃಷಿ ಹೊಂಡದಲ್ಲಿ ಅಡಕವಾಗಿ ಕೃಷಿ ಹೊಂಡ ತುಂಬೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಿಂದ ಮಣ್ಣನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಅಲ್ಲೇ ಸಂರಕ್ಷಿಸಿ ಆನಂತರ ನೀರನ್ನು ಬಿಡೋದಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಬಹುಮುಖ್ಯ. ಉತ್ತಮ ಮಳೆಯಾದಲ್ಲಿ ವರ್ಷಕ್ಕೆ 2ರಿಂದ 3 ಬಾರಿ ತುಂಬುವ ಈ ಕೃಷಿ ಹೊಂಡದ ನೀರನ್ನು ಮಳೆ ಹಂಚಿಕೆಯಲ್ಲಿ ಏರುಪೇರಾದಾಗ ಹಾಗೂ ಬರದ ಪರಿಸ್ಥಿತಿಯಲ್ಲಿ ಬೆಳೆಗಳನ್ನು ಸಂರಕ್ಷಿಸಲು ಬಳಸುವುದರಿಂದ ನಿರೀಕ್ಷಿತ ಉತ್ಪಾದನೆ ಪಡೆಯಬಹುದಾಗಿದೆ. ಇದಲ್ಲದೆ ಸಂಗ್ರಹಿಸಿದ ನೀರನ್ನು ವರ್ಷದ ಎಲ್ಲ ಅವಧಿಯಲ್ಲೂ ತೋಟಗಾರಿಕೆ ಬೆಳೆಗಳಿಗೆ, ಹಣ್ಣಿನ ಬೆಳೆಗಳಿಗೆ ಪೂರೈಸುವುದರಿಂದ ಸುಸ್ಥಿರ ಆದಾಯ ಪಡೆಯಬಹುದಾಗಿದೆ. ಈ ರೀತಿ ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 250 ಘನ ಮೀಟರ್ ಸಾಮರ್ಥ್ಯದ ಒಂದು ಕೃಷಿ ಹೊಂಡವನ್ನು ನಾವು ನಿರ್ಮಿಸಿಕೊಂಡಿದ್ರೆ ಸುಮಾರು 2.5 ಲಕ್ಷ ಲೀಟರ್ನಷ್ಟು ನೀರನ್ನು ನಾವು ಸಂಗ್ರಹಿಸಬಹುದಾಗಿದೆ. ಈ 2.5 ಲಕ್ಷ ಲೀಟರನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಅಂತ ನಾವು ಆಲೋಚನೆ ಮಾಡಿದರೆ ಬಹುಶಃ ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ತೆಗೆದುಕೊಂಡಾಗ ನಮಗೆ ಮಳೆ 2 ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ವಾಡಿಕೆ. ಒಂದು ಮೇ ತಿಂಗಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಕ್ಕಂಥದ್ದು, ಮತ್ತೊಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಿನ ಮಳೆ ಬೀಳ್ತಾ ಇರತಕ್ಕಂಥದ್ದು ವಾಡಿಕೆ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಕೃಷಿ ಹೊಂಡ ಸುಮಾರು ಕನಿಷ್ಠ 2ರಿಂದ 3 ಬಾರಿ ಆದರೂ ಭರ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ 1 ಬಾರಿ ಭರ್ತಿ ಆದಾಗ ಸುಮಾರು 2.5 ಲಕ್ಷ ಲೀಟರ್ನಷ್ಟು ನೀರು ಸಂಗ್ರಹಣೆ ಆದರೆ 2 ಬಾರಿ ಭರ್ತಿ ಆದಾಗ ನಾವು 5 ಲಕ್ಷ ಲೀಟರ್ ನೀರನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಬೆಳೆದಂಥ ಬೆಳೆಗೆ ಬರ ಪರಿಸ್ಥಿತಿನಲ್ಲಿ ಸಂರಕ್ಷಣಾ ನೀರನ್ನು ಕೊಡ್ತಕ್ಕಂಥ ರಕ್ಷಣಾತ್ಮಕ ನೀರಾವರಿ ಅಂದರೆ ಪ್ರೊಟೆಕ್ಟಿವ್ ಇರಿಗೇಷನ್ನ ಕೊಡ್ತಕ್ಕಂಥದ್ದಕ್ಕೆ ಬಳಸ್ಕೋಬೋದು. ಈ ಪ್ರೊಟೆಕ್ಟಿವ್ ಇರಿಗೇಷನ್ ಅಥವಾ ರಕ್ಷಣಾತ್ಮಕ ನೀರಾವರಿಗೆ ನೀರನ್ನು ಕೊಡೋದಾದರೆ ಉದಾಹರಣೆಗೆ ನಾವು ಬೆಳೆದಂಥ ಯಾವುದೇ ಬೆಳೆ ಇರ್ಬೋದು. ಈ ಭಾಗದಲ್ಲಿ ರಾಗಿ ಒಂದು ಪ್ರಮುಖವಾದಂಥ ಬೆಳೆ. ಸುಮಾರು 1 ತಿಂಗಳ ಕಾಲ ಬರ ಪರಿಸ್ಥಿತಿ ಅಂದರೆ ಮಳೆ ಬರದೇ ಇದ್ದಂಥ ಸನ್ನಿವೇಶದಲ್ಲಿ ಈ ಒಂದು ನೀರನ್ನು ಬಳಸ್ಕೊಂಡು ನಾವು ಸ್ಪ್ರಿಂಕ್ಲರನ್ನು ಅಳವಡಿಸ್ಕೊಳ್ಳೋದೇ ಆದರೆ ಸುಮಾರು ಒಂದು ಬಾರಿ ತುಂಬಿದಂಥ 2.5 ಲಕ್ಷ ಲೀಟರ್ ನೀರಿನಲ್ಲಿ ಸುಮಾರು ಆ ಒಂದು ಪ್ರದೇಶಕ್ಕೆ ಸುಮಾರು 1 ಇಂಚು ಆಳದಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಬರ ಇದ್ದಂಥ 30 ದಿನಗಳ ಕಾಲ ಬರ ಇದ್ದಂಥ ಪರಿಸ್ಥಿತಿನಲ್ಲಿ 15ರಿಂದ 20 ದಿನಗಳ ಅಂತರದಲ್ಲಿ ಒಂದು ನೀರನ್ನು ಕೊಟ್ಟರೆ ನಾವು ಬೆಳೆಯನ್ನು ಸಂಪೂರ್ಣವಾಗಿ ಸಂರಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಇಳುವರಿಯ ನಷ್ಟವನ್ನು ರೈತ ಬಾಂಧವರು ತಪ್ಪಿಸ್ಕೋಬೋದು. ಅದಲ್ಲದೆ ಬೇರೆ ಬೆಳೆಗಳಿಗೆ ನಾವು ನೀರನ್ನು ಕೂಡ ಇದರಲ್ಲಿ ಕೊಡ್ಬೋದು. ಬೇರೆ ಬೆಳೆಗಳು ಅಂದರೆ ಕುಸ್ಕಿ ಬೇಸಾಯದ ಸುಸ್ಥಿರತೆಯಲ್ಲಿ ತೋಟಗಾರಿಕಾ ಬೆಳೆಗಳಾದಂಥ ಪ್ಲಾಂಟೇಷನ್ಗಳಿರ್ಬೋದು ಅಥವಾ ಹಣ್ಣಿನ ಬೆಳೆಗಳಿಗೆ ಈ ನೀರನ್ನು ಬಳಸೋದಕ್ಕೂ ಬಹಳ ಸೂಕ್ತ ಇದೆ. ಈ ಹಣ್ಣಿನ ಬೆಳೆಗಳಿಗೆ ನಾವು ನೀರನ್ನು ಬಳಸೋದೇ ಆದರೆ ಇಲ್ಲಿಂದ ಪಂಪ್ ಮಾಡಿದಂಥ ನೀರನ್ನು ನಾವು ಬೆಳೆಗಳಲ್ಲಿ ನಾವು ಅವುಗಳ ಬುಡಕ್ಕೆ ನಾವು ನೇರವಾಗಿ ನೀರನ್ನು ಹಾಕೋದಕ್ಕೆ ಬಳಸ್ಕೋಬೋದು. ಇಲ್ಲಿ ಪಂಪ್ ಮಾಡಬೇಕಾದ್ರೆ ನಾವು ಸುಮಾರು 1 ಅಥವಾ 2 HP ಮೋಟರ್ ಪಂಪನ್ನು ಬಳಸ್ಕೊಂಡು ಆ ಮೋಟರ್ನಿಂದ ನೀರನ್ನು ಎತ್ತೋದ್ರ ಮುಖಾಂತರ ನಾವು ಎಲ್ಲಿಗೆ ಬೇಕೋ ಅಲ್ಲಿ ನಾವು ತಗೊಂಡೋಗಿ ನಾವು ನೀರನ್ನು ಹಾಕೋಬೋದು.
ಬೆಳೆಗಳಿಗೆ ಆಪತ್ಕಾಲದಲ್ಲಿ ನೆರವಾಗುವ ಕೃಷಿ ಹೊಂಡದ ನೀರಿನಲ್ಲಿ ವಿವಿಧ ಜಾತಿಯ ಮೀನುಗಳನ್ನು ಸಾಕಣೆ ಮಾಡುವುದರಿಂದ ಪೂರಕ ಆದಾಯವನ್ನು ಪಡೆಯಬಹುದಾಗಿದೆ. ಈ ಒಂದು ಕೃಷಿ ಹೊಂಡದಲ್ಲಿ ನಮಗೆ ಮೀನು ಸಾಕಲಿಕ್ಕೆ ಸಾಧ್ಯತೆ ಇದೆ. ಈ ಮೀನು ಸಾಕಾಣಿಕೆ ಬಗ್ಗೆ ಹೇಳೋದಾದರೆ ಸುಮಾರು 250 ಘನಮೀಟರ್ ಸಾಮರ್ಥ್ಯದ ಒಂದು ಕೃಷಿ ಹೊಂಡದಲ್ಲಿ ಸುಮಾರು 250 ಮೀನಿನ ಮರಿಗಳನ್ನು ಬಿಡ್ತಕ್ಕಂಥದ್ದು ಸೂಕ್ತ. ಇಲ್ಲಿ ಲೆಕ್ಕಾಚಾರ 1 ಘನಮೀಟರ್ ಸಾಮರ್ಥ್ಯದ ಒಂದು ಸಾಮರ್ಥ್ಯಕ್ಕೆ 1 ಮೀನಿನ ಮರಿಯನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಇಲ್ಲಿ ಬಳಸ್ತಕ್ಕಂಥ ಮೀನಿನ ಮರಿಗಳು ವಿವಿಧ ಜಾತಿಗೆ ಸೇರಿದರೆ ಬಹಳ ಒಳ್ಳೆಯದು. ಒಂದು ಸಾಮಾನ್ಯ ಗೆಂಡೆ ಇರ್ಬೋದು, ಕಾಟ್ಲಾ, ರೋಹು, ಈ ಥರದ ತಳಿಗಳನ್ನು ಮಿಶ್ರಣ ಮಾಡಿ 250 ಮರಿಗಳನ್ನ ಬಿಡ್ತಕ್ಕಂಥದ್ದು ಬಹಳ ಸೂಕ್ತ. ಈ 250 ಮರಿಗಳನ್ನು ನಾವು ಬಿಡೋದಾದರೆ ನೀರು ಕನಿಷ್ಠ ನಮ್ಮಲ್ಲಿ ಈ ಒಂದು ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ 2 ಹಂತದಲ್ಲಿ ಕೃಷಿ ಹೊಂಡ ತುಂಬೋದ್ರಿಂದ ನಮಗೆ ಸುಮಾರು 6 ರಿಂದ 8 ತಿಂಗಳ ಕಾಲ ನಮಗೆ ನೀರು ಲಭ್ಯತೆ ಇರುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಈ 250 ಮೀನುಗಳಿಂದ ಸರಾಸರಿ 1 kg ಇಳುವರಿ ಬಂದರೆ ಒಂದು ಮೀನಿಗೆ 1 kg ತೂಕ ಬರೋದೇ ಆದರೆ ಸುಮಾರು 200 ರಿಂದ 250 kg ಮೀನನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮೀನು ಸಾಕಣೆ ಕೂಡ ಒಂದು ಪ್ರಮುಖವಾದಂಥ ಆದಾಯವನ್ನು ತರತಕ್ಕಂಥ ಒಂದು ಕಸುಬು ಇಲ್ಲಿ ಕೃಷಿ ಹೊಂಡದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಪಶು ಆಹಾರವಾಗಿ ಜನಪ್ರಿಯಗೊಳ್ಳುತ್ತಿರುವ ಅಜೋಲಾ ಕೃಷಿಯನ್ನು ಸಹ ಈ ಹೊಂಡಗಳಲ್ಲಿ ಕೈಗೊಳ್ಳುವುದರಿಂದ ಜಾನುವಾರುಗಳಿಗೆ ಪೌಷ್ಟಿಕ ಭರಿತ ಆಹಾರವನ್ನು ಸಹ ಉತ್ಪಾದಿಸಿ ಹಾಲಿನ ಇಳುವರಿ ಹೆಚ್ಚಿಸಬಹುದಾಗಿದೆ. ಈ ಅಜೋಲಾವನ್ನು ಬೆಳೆಯೋದಕ್ಕೂ ಕೂಡ ಉತ್ತೇಜಿಸಬಹುದು. ಈ ಅಜೋಲಾವನ್ನು ಬೆಳೆಯುವಂಥ ಒಂದು ಸನ್ನಿವೇಶದಲ್ಲಿ ನಾವು ಈ ಅಜೋಲಾವನ್ನು ನಾವು ಕೃಷಿ ಹೊಂಡದಲ್ಲಿ ನೇರವಾಗಿ ಬಿಟ್ಟಾಗ ಅದು ಮಲ್ಟಿಪ್ಲೈ ಆಗಿ ಅಂದರೆ ತಾನಾಗೆ ಒಡೆದು ಕೃಷಿ ಹೊಂಡದ ಎಲ್ಲ ಒಂದು ಭಾಗವನ್ನು ಆವರಿಸ್ಕೊಳ್ಳುತ್ತೆ. ಇದನ್ನು ನಾವು ದನಕರುಗಳಿಗೆ ಮೇವಾಗಿ ಬಳಸ್ಬೋದು. ಈ ದನಕರುಗಳಿಗೆ ಅಥವಾ ಹಸುಗಳಿಗೆ ಮೇವಾಗಿ ಇದನ್ನು ಬಳಸಿದಾಗ ಇಲ್ಲಿ ಹಾಲಿನ ಇಳುವರಿ ಯಥೇಚ್ಛವಾಗಿ ಹೆಚ್ಚಾಗ್ತಕ್ಕಂಥದ್ದು ಕಂಡುಬಂದಿದೆ. ಕೃಷಿ ಹೊಂಡದ ಅಕ್ಕಪಕ್ಕ ಕೈತೋಟಗಳನ್ನು ಸಹ ನಿರ್ಮಾಣ ಮಾಡಬಹುದಾಗಿದ್ದು ಇದರಿಂದ ಕೃಷಿಕರ ದೈನಂದಿನ ಅಗತ್ಯಗಳಾದ ತರಕಾರಿ, ಹಣ್ಣು, ಹೂಗಳ ಕೃಷಿಯನ್ನು ಸಹ ಕೈಗೊಳ್ಳಬಹುದಾಗಿದೆ. ಇನ್ನು ಈ ಕೃಷಿ ಹೊಂಡದ ನೀರನ್ನು ಬಳಸ್ಕೊಂಡು ನಾವು ಬೇರೆ ನಮ್ಮ ಮನೆಗೆ ಬೇಕಾದಂಥ ಹಣ್ಣು ಮತ್ತು ತರಕಾರಿ ಅಥವಾ ಸೊಪ್ಪುಗಳನ್ನು ಬೆಳೆದುಕೊಳ್ಳೋದಕ್ಕೂ ಕೂಡ ನಾವು ಒತ್ತು ಕೊಡ್ಬೋದು. ನಮ್ಮ ಒಂದು ಈ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಆದಂಥ ನೀರನ್ನು ಮೇಲಕ್ಕೆ ಎತ್ತುವುದರ ಮುಖಾಂತರ ನಮ್ಮ ಕೃಷಿ ಹೊಂಡದ ಮಗ್ಗಲಿನಲ್ಲಿ ಕೆಲವೊಂದು ದಿನನಿತ್ಯದ ಬಳಕೆಗೆ ಬೇಕಾದಂಥ ನಮಗೆ ಕರಿಬೇವಿನ ಸೊಪ್ಪು ಇರ್ಬೋದು ಅಥವಾ ನುಗ್ಗೆ ಸೊಪ್ಪು ಇರ್ಬೋದು, ಈ ಥರದ ಮರಗಳನ್ನು ಬೆಳೆಸ್ಕೊಂಡು ನಮ್ಮ ಮನೆಗೆ ಬೇಕಾದಂಥ ಇದನ್ನು ಮಾಡ್ಕೋಬೋದು. ಇನ್ನು ಹಣ್ಣಿನ ಗಿಡಗಳಾದಂಥ ಬಾಳೆ ಇರ್ಬೋದು ಅಥವಾ ಬೇರೆ ಥರದ ಹಣ್ಣಿನ ಬೆಳೆಗಳನ್ನು ಕೂಡ ನಾವು ಬದುಗಳ ಮೇಲೆ ಬೆಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದಲ್ಲದೆ ಕೃಷಿ ಹೊಂಡದ ಸುತ್ತಲೂ ಒಂದು ಸಣ್ಣ ಬದುಗಳ ಮೇಲೆ ನಾವು ಒಂದು ಈ ಹಬ್ಬುವಂಥ ತರಕಾರಿಗಳಾದಂಥ ಅಂದರೆ ಹೀರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಮತ್ತು ಪೋಲ್ಬೀನ್ ಅಂದರೆ ಹಬ್ಬುವಂಥ ಅವರೆಕಾಯಿ ಇರ್ಬೋದು, ಈ ಥರದ ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ, ಕೃಷಿ ಹೊಂಡದ ಸುತ್ತಲೂ ನಮಗೆ ಒಂದು ಗಾಳಿಯ ಒತ್ತಡ ಕಡಿಮೆಯಾಗಿ ಕೃಷಿ ಹೊಂಡದಲ್ಲಿ ಆವಿಯಾಗ್ತಕ್ಕಂಥ ನೀರಿನ ಪ್ರಮಾಣ ತಗ್ಗುತ್ತೆ. ಅದಲ್ಲದೆ ನಮಗೆ ಬೇಕಾದಂಥ ತರಕಾರಿಯನ್ನು ಉತ್ಪಾದನೆ ಮಾಡಲಿಕ್ಕೂ ಸಾಧ್ಯತೆ ಆಗುತ್ತೆ. ಕೀರೆ ಸೊಪ್ಪಿರ್ಬೋದು, ಅರಿವೆ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಈ ಥರ ಸೊಪ್ಪುಗಳನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದನ್ನು ನಾವು ಯಾವುದೇ ರಾಸಾಯನಿಕವನ್ನು ಬಳಸದೇ ನಮ್ಮ ಆರೋಗ್ಯವಂತ ತರಕಾರಿಗಳನ್ನ ಬೆಳೀಲಿಕ್ಕೂ ಸಾಧ್ಯತೆ ಆಗುತ್ತೆ. ಅಲ್ಲದೆ ಅಲ್ಪ ಪ್ರಮಾಣದಲ್ಲಿ ಈ ಟೊಮ್ಯಾಟೊ, ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ಮು ಮತ್ತು ಈ ಥರದ ಬದನೆಕಾಯಿ, ಈ ಥರದ ಒಂದು ತರಕಾರಿ ಬೆಳೆಗಳನ್ನು ಕೂಡ ಬೆಳೆಯೋದ್ರ ಮುಖಾಂತರ ನಮ್ಮ ಮನೆಗೆ ಬೇಕಾದಂಥ ತರಕಾರಿ ಮತ್ತು ಸೊಪ್ಪುಗಳನ್ನು ಸಂಪೂರ್ಣವಾಗಿ ಈ ಕೃಷಿ ಹೊಂಡದ ನೀರನ್ನು ಬೆಳೆಸ್ಕೊಂಡು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಹೊಂಡಗಳಲ್ಲಿ ಹೆಚ್ಚಿನ ಸಮಯ ನೀರು ಸಂಗ್ರಹವಿರುವಂತೆ ಮಾಡುವಲ್ಲಿ ನೀರಿನ ನಷ್ಟ ತಡೆಗಟ್ಟುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಹೊಂಡದ ತಳಭಾಗದಲ್ಲಿ ನೀರು ಬಸಿದು ಹೋಗದಂತೆ ಸೂಕ್ತ ತಾಂತ್ರಿಕತೆಗಳನ್ನು ಬಳಸಬೇಕಾಗಿದ್ದು ನೀರು ಹೆಚ್ಚು ಆವಿಯಾಗದಂತೆಯೂ ತಡೆಗಟ್ಟಬೇಕಾಗುತ್ತದೆ. ಒಂದು ನಿಂತ ನೀರಿನ ಮೇಲೆ ಬಿದ್ದಂಥ ಸೂರ್ಯನ ಕಿರಣಗಳಿಂದ ನೀರು ಆವಿಯಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಎರಡನೇದು, ನಾವು ಲೇಪನ ಏನು ಮಾಡಿದ್ದೀವಿ, ಲೇಪನದ ರಂಧ್ರಗಳ ಮುಖಾಂತರ ನೀರು ಕೂಡ ನಷ್ಟ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಇನ್ನು ರಂಧ್ರಗಳ ಮುಖಾಂತರ ಬಸಿತಕ್ಕಂಥ ನೀರನ್ನು, ಔಷಧಿ ಆಗ್ತಕ್ಕಂಥ ಅಥವಾ ಕೆಳಭಾಗಕ್ಕೆ ಬಸಿತಕ್ಕಂಥ ನೀರನ್ನು ತಪ್ಪಿಸೋದಕ್ಕೆ ನಾವು ಈಗಾಗಲೇ ಹೇಳ್ದಂಗೆ ನಾವು ಕೃಷಿ ಹೊಂಡಕ್ಕೆ ಲೈನಿಂಗ್ ಮಾಡ್ತಕ್ಕಂಥದ್ದು ಅಥವಾ ಹೊದಿಕೆನ ಹಾಕ್ತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲಿ ಬೆಸ್ಟ್ ಟೆಕ್ನಾಲಜಿ ಅಂತಂದರೆ ಇಟ್ಟಿಗೆಗಳನ್ನ ಜೋಡಿಸ್ಬಿಟ್ಟು ಮಧ್ಯಭಾಗದಲ್ಲಿ ಸಿಮೆಂಟ್ ಕಾಂಕ್ರೀಟನ್ನು ಹಾಕೋದ್ರ ಮುಖಾಂತರ ಈ ಒಂದು ಬಸಿಯುವಿಕೆ ಪ್ರಮಾಣವನ್ನು ತಪ್ಪಿಸ್ಬೋದು.
ಇನ್ನು ಆವಿಯಾಗ್ತಕ್ಕಂಥ ನೀರಿನ ಪ್ರಮಾಣವನ್ನು ತಗ್ಸೋದಕ್ಕೆ ಒಂದು ನಾವು ಈಗಾಗಲೇ ಹೇಳ್ದಂಗೆ ಆ ಬದುಗಳ ಸುತ್ತ ನಾವು ಹಬ್ಬತಕ್ಕಂಥ ತರಕಾರಿಗಳನ್ನ ಹಬ್ಸೋದ್ರ ಮುಖಾಂತರ ನಾವೊಂದು ಆ ಒಂದು ಮೈಕ್ರೋ ಕ್ಲೈಮೇಟ್ ಅಂದರೆ ಸೂಕ್ಷ್ಮ ಪರಿಸ್ಥಿತಿಯನ್ನು ನಾವು ತಣ್ಣನೆ ವಾತಾವರಣವನ್ನು ಸೃಷ್ಟಿಸಿ ನಾವು ಆವಿಯಾಗ್ತಕ್ಕಂಥ ನೀರಿನ ಪ್ರಮಾಣವನ್ನು ತಪ್ಪಿಸ್ಬೋದು. ಎರಡನೇದು, ನಮಗೆ ಇದು ನೀರಿನ ಮೇಲೆ ಈ ಪಿಸ್ಟಿಯಾ ಅಥವಾ ಅಜೋಲಾ ಅಂತಕ್ಕಂಥ ಒಂದು ಶಿಲೀಂಧ್ರವನ್ನು ನಾವು ಬಿಡೋದ್ರ ಮುಖಾಂತರ, ಅಕ್ವಾಟಿಕ್ ಫರ್ನನ್ನು ಬಿಡೋದ್ರ ಮುಖಾಂತರ ನಾವು ಅದು ಮೇಲ್ಭಾಗಕ್ಕೆ ಸಂಪೂರ್ಣವಾಗಿ ಆವರಿಸ್ಕೊಳ್ಳೋದ್ರಿಂದ ನೀರು ಆವಿಯಾಗ್ತಕ್ಕಂಥ ಪ್ರಮಾಣ ತಪ್ಪುತ್ತೆ. ಮತ್ತು ಇನ್ನೊಂದು, ನಾವು ಈ ಮೀನಿನ ಹೊಂಡಗಳಿಗೆ ನಾವು ಕೃಷಿ ಹೊಂಡವನ್ನು ಬಳಸೋದಾದರೆ ಮೀನಿನ ಸಾಕಣೆಗೆ ನಾವು ಕೃಷಿ ಹೊಂಡದ ಸುತ್ತಲೂ ಈ ಸಿಂಗಾಪುರ್ ಚೆರ್ರಿ ಅಥವಾ ಗಸಗಸೆ ಗಿಡವನ್ನು ಹಾಕಿ ಆ ಮೇಲ್ಭಾಗದಲ್ಲಿ ನೆರಳು ಬರುವಂತೆ ನಾವು ಒದಕೆ ಮಾಡೋದೇ ಆದರೆ ಒಂದು ಆ ಗಸಗಸೆ ಗಿಡದಿಂದ ಬಂದಂಥ ನೆರಳಿಂದ ನೀರು ಆವಿಯಾಗ್ತಕ್ಕಂಥ ಪ್ರಮಾಣ ತಗ್ಗುತ್ತೆ. ಎರಡನೇದು, ಆ ಗಸಗಸೆ ಗಿಡದ ಮೇಲೆ ಪಕ್ಷಿ ಸಂಕುಲಗಳು ಬಂದು ಕೂತು ಹಣ್ಣನ್ನು ತಿಂದಾಗ ಅದರಿಂದ ಇಕ್ತಕ್ಕಂಥ ಇಕ್ಕೆ ಕೂಡ ನಮಗೆ ಮೀನಿಗೆ ಆಹಾರವಾಗುತ್ತೆ. ಮೂರನೇದು, ಅದರಿಂದ ಬೀಳ್ತಕ್ಕಂಥ ಎಲೆಗಳು ಮತ್ತು ಹಣ್ಣಿನ ಪದಾರ್ಥಗಳೇನಿದೆ ಅದು ಕೂಡ ಮೀನಿಗೆ ಆಹಾರವಾಗಿ ಒದಗಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಈ ಎಲ್ಲ ರೀತಿಯಲ್ಲಿ ನಾವು ಕೃಷಿ ಹೊಂಡವನ್ನು ಸದ್ಬಳಕೆ ಮಾಡ್ಕೊಳ್ಳೋದೇ ಆದರೆ ನಮ್ಮ ರೈತ ಬಾಂಧವರು ತಮ್ಮ ಜೀವನವನ್ನು ಕುಸ್ಗಿ ಬೇಸಾಯದಲ್ಲಿ ಸುಸ್ಥಿರಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ರೈತ ಬಾಂಧವರೇ, ಈ ಒಂದು ಕೃಷಿ ಹೊಂಡಕ್ಕೆ ನಮ್ಮ ಕೃಷಿ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಡಿ ಕೂಡ ಸಾಕಷ್ಟು ಸವಲತ್ತುಗಳನ್ನು ರೈತ ಬಾಂಧವರಿಗೆ ನೀಡ್ತಾ ಇದ್ದಾರೆ. ಇಲ್ಲಿ ರೈತ ಬಾಂಧವರಿಗೆ 90% ಭಾಗದವರೆಗೆ ಸಬ್ಸಿಡಿಯನ್ನು ನೀಡುವುದರ ಮುಖಾಂತರ ಈ ಕೃಷಿ ಹೊಂಡವನ್ನು ಘನ ಸರ್ಕಾರ ಪ್ರೋತ್ಸಾಹಿಸ್ತಾ ಇದೆ. ಈ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ರೈತ ಬಾಂಧವರು ಕೃಷಿ ಹೊಂಡವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸುಸ್ಥಿರಗೊಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು